ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಹೇರ್ ಆಯಿಲ್ ಮಾಡಿಕೊಂಡೆ. ಜಸ್ಟ್ ಇವಾಗ ಆಯಿಲ್ ಎಲ್ಲ ಅಪ್ಲೈ ಮಾಡಿಕೊಂಡು ಹೇರ್ ಆಯಿಲ್ ಈಗ ಚೆನ್ನಾಗಿ ಹೇರ್ ಆಯಿಲ್ ಮಾಡಿಕೊಂಡೆ. ನಾನು ಮನೆಯಲ್ಲೇ ಮಾಡ್ಕೊತೀನಲ್ವ ಹೇರ್ ಆಯಿಲು, ಅದು ಒಂದು ಸ್ವಲ್ಪ ಖಾಲಿ ಆಗಿದೆ. ಇವತ್ತು ಹಚ್ಕೊಂಡ್ಬಿಟ್ಟೆ, ಖಾಲಿ ಆಯಿತು. ಅದಕ್ಕೇ ಇವಾಗ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೆ, ಹಾಗೆ ಯಾರೋ ಬಂದರು ಅಂಥೇಳಿ ಬೆಲ್ ಸೌಂಡ್ ಆಯಿತು. ಅದಕ್ಕೆ ಕಟ್ ಮಾಡಿ ಡೋರ್ ಓಪನ್ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಬಂದುಬಿಟ್ಟು ಆಮೇಲೆ ನಾನು ಮರ್ತೋದೆ, ಮತ್ತು ಏನೋ ವ್ಲಾಗ್ ಹಾಗೆ ಸ್ಟಾರ್ಟ್ ಮಾಡಿಬಿಟ್ಟು ಹಾಗೆ ಇದು ಮಾಡಿಬಿಟ್ಟೆ. ಇವಾಗ ನಾನು ಫಸ್ಟ್ಗೆ ದಾಸವಾಳ ಹೂವು, ಕೆಂಪು ದಾಸವಾಳ ಹೂವು ತೊಗೊಂಡಿದ್ದೀನಿ. ಇದು ಎಲ್ಲ ಬಿಡಿಸ್ಕೋತಾ ಇದ್ದೀನಿ. ಇದಕ್ಕೆ ಒಳಗಡೆ ಒಂದು ಹೂವು ಇರುತ್ತಲ್ವ, ಅದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿದು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಇದು ಸ್ಕಿಪ್ ಮಾಡ್ಬೋದು. ಇವಾಗ ಸೀಸನ್ ಆಗಿದ್ದರಿಂದ ಇದು ತೊಗೋತೀನಿ. ನಾನು ಅನ್ಸೀಸನ್ನು ಬರೋದಿಲ್ಲಲ್ವ ಅದು ಹೂವು, ಆವಾಗ ಇದು ಹಾಕ್ಕೊಳ್ಳೋದಿಲ್ಲ. ಇವಾಗ ಬಿಟ್ಕೊಂಡಿದ್ದೆ ಗಿಡದಲ್ಲಿ ಹೂವು ಅಂಥೇಳಿ ಇದು ಹಾಕ್ಕೋತಾ ಇದ್ದೀನಿ. ಇದು ಎಲ್ಲ ಕ್ಲೀನಾಗೆ ಬಿಡಿಸ್ಕೊಂಡಿದ್ದೀನಿ. ಫಸ್ಟು ವಾಶ್ ಮಾಡಿ ಬೆಳಗ್ಗೆ ತಂದಿದ್ದೆ. ಬೆಳಗ್ಗೆ ಸ್ವಲ್ಪ ವಾಶ್ ಮಾಡಿ ಬಟ್ಟೆ ಮೇಲೆ ಹಾಕಿ ಫುಲ್ಲು ಡ್ರೈ ಮಾಡಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಡಸ್ಟ್ ಇರುತ್ತಲ್ವ, ಅದಕ್ಕೇ ನಾನು ಫುಲ್ ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ಇವಾಗ ಎಣ್ಣೆ ಕಾಸೋಣ ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕರಿಬೇವು ಸೊಪ್ಪು ಸ್ವಲ್ಪ ಬೆಳಗ್ಗೆನೇ ವಾಶ್ ಮಾಡಿ ಅದು ಸ್ವಲ್ಪ ಡ್ರೈ ಮಾಡಿ ಸಂಜೆ ಮಾಡೋದಿದ್ರೆ ಬೆಳಿಗ್ಗೆನೇ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ದೆ. ನಾನು ಸ್ವಲ್ಪ ಡ್ರೈ ಮಾಡಿದ್ದೆ. ಇಲ್ಲ ಬಿಸಿಲಿಲ್ದಿಲ್ಲ ಮಳೆಗಾಲ ಇದ್ದರೆ ನೀವು ಒಂದೆರಡು ದಿವಸ ಮುಂಚೆನೇ ತಂದುಬಿಟ್ಟು ಎಲ್ಲ ವಾಶ್ ಮಾಡಿ ಹಾಗೆ ಫ್ರಿಜ್ಜಲ್ಲಿ ಎತ್ತಿಡಿ. ಅದು ಹಂಗೇ ಸ್ವಲ್ಪ ಡ್ರೈ ಆಗುತ್ತೆ. ಪ್ಲಸ್ ನಾನಿವಾಗ ಏನೇನು ಯೂಸ್ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಹೇಳ್ತೀನಿ. ಇವಾಗ ನಾನು ಫಸ್ಟ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋದು. ಆಮೇಲೆ ದಾಸವಾಳ ಹೂವು ತೊಗೊಂಡಿದ್ದೀನಿ. ಇದು ಬೆಟ್ಟದ ನಲ್ಲಿಕಾಯಿ, ಅವತ್ತು ನಿಮಗೆ ತೋರಿಸಿದ್ದೆ ನೋಡಿ ನಾನು. ಅದು ಸ್ವಲ್ಪ ಬಿಸಿಲಲ್ಲಿ ಡ್ರೈ ಮಾಡ್ಕೊತೀನಿ ಅಂಥೇಳಿ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಡ್ರೈ ಮಾಡ್ಕೊಂಡಿಲ್ಲ. ಆಮೇಲೆ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೆಂತ್ಯಕಾಳು ತೊಗೊಂಡಿದ್ದೀನಿ. ಮೆಂತ್ಯಕಾಳು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನಾನು ದಾಸವಾಳ ಹೂವು ಮತ್ತು ಮೆಂತ್ಯಕಾಳು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ನಾನು 1 ಲೀಟರ್ ಎಣ್ಣೆ ಫುಲ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಫಸ್ಟ್ ಸ್ಟಾರ್ಟಿಂಗ್ ಮಾಡೋದಿದ್ದಾಗ ನೀವು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಸೆಟ್ ಆದರೆ ನೀವು ಇದು ಟ್ರೈ ಮಾಡ್ಬೋದು. ಸ್ವಲ್ಪನೇ ಮಾಡಿಕೊಂಡು ಇಟ್ಕೋಬೋದು. ಅದಕ್ಕೆ ನನಗೆ ಇವಾಗ ಸೆಟ್ ಆಗಿದೆ ಅಲ್ವಾ, ಅದಕ್ಕೆ ನಾನು ಫುಲ್ 1 ಲೀಟ್ರ್ ಫುಲ್ ಎಣ್ಣೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ನಾನಿವಾಗ ನಾನು ಏನೇನು ತೋರಿಸಿದ್ನಲ್ವ ಅದು ಫುಲ್ಲು ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಯಾವ ಥರ ಎಣ್ಣೆ ಕುದ್ದಿ ಇದು ಫುಲ್ಲು ಬ್ಲ್ಯಾಕ್ ಆಗಬೇಕು ನೋಡಿ. ಎಣ್ಣೆ ಈ ಕಲರ್ ಇದೆ ಅಲ್ವಾ, ಇದು ಫುಲ್ಲು ಚೇಂಜ್ ಆಗಬೇಕು. ಒಂಥರ ಬ್ರೌನ್ ಕಲರಲ್ಲಿ ಬರುತ್ತೆ ಎಣ್ಣೆ. ಆ ಥರನೂ ಚೆನ್ನಾಗಿ ಕುದಿಸ್ಬೇಕು. ಅದು ನೀವು ಕುದಿಸಿದಷ್ಟು ಅದು ರಸ ಎಲ್ಲ ಎಣ್ಣೆಗೆ ಬಿಟ್ಕೋತೈತಲ್ವ, ಆವಾಗ ನಿಮಗೆ ಚೆನ್ನಾಗಿ ಫ್ಲೇವರು ಸ್ಮೆಲ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಆವಾಗ ಆಫ್ ಮಾಡ್ಕೊಳ್ಳಿ. ನಾನು ಅದು 10 to 15 ಮಿನಿಟ್ಸ್ ಬೇಕು. ಅಷ್ಟೋ ತನಕ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಆರೆಂಜ್ ಹಣ್ಣಿನ ಸಿಪ್ಪೆ ಸ್ವಲ್ಪ ಡ್ರೈ ಮಾಡ್ತಾ ಇದ್ದೀನಿ ಅಂತೆ ತೋರಿಸಿದ್ನಲ್ವ, ಬಿಸಿಲಲ್ಲಿ ಇಟ್ಟಿದ್ನಲ್ವ. ಅದು ಒಂದು 4 to 5 ಡೇಸ್ ಇಟ್ಟಿದ ಮೇಲೆ ಇವಾಗ ನಾನಿದು ಇಷ್ಟು ನುಣ್ಣಗೆ ಚೆನ್ನಾಗಿ ಪೇಸ್ಟ್ ರುಬ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಬೇಗ ಸ್ವಲ್ಪ ಫುಲ್ಲು ಡ್ರೈ ಆಗಿದ್ದರೆ ಅದು ಚೆನ್ನಾಗಿ ಪೇಸ್ಟ್ ಆಗುತ್ತೆ, ಅಂದರೆ ಪುಡಿ ಆಗುತ್ತೆ. ಇವಾಗ ನಾನಿದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ. ಫೇಸ್ ಪ್ಯಾಕ್ಗೆ ನನ್ನ ಮಗಳಿಗೂ ನನಗೂ ಆಗುತ್ತೆ ಅಂಥೇಳಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ನೋಡಿ ಇದು ಎಣ್ಣೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಎಣ್ಣೆ ನೋಡಿ ಇವಾಗೆಲ್ಲ ಕುದ್ದಿ ಅದು ಬೆಟ್ಟದ ನಲ್ಲಿಕಾಯಿ ತೋರಿಸಿದ್ದಲ್ವ ನಿಮಗೆ, ಚಿಕ್ಕದಿದ್ದಿತ್ತು. ಡ್ರೈ ಮಾಡಿದಾಗ ಚಿಕ್ಕದಿರುತ್ತೆ, ಎಣ್ಣೆದಲ್ಲಿ ಹಾಕಿದ್ಮೇಲೆ ಫುಲ್ಲು ದಪ್ಪ ಆಗುತ್ತೆ. ಅದು ಸ್ವಲ್ಪ ಆಫ್ ಮಾಡಿ ಸಾಕು ಅಂಥೇಳಿ ಆಫ್ ಮಾಡಿ ಮುಚ್ಚಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಇವತ್ತು ಸಂಜೆ ಸ್ನ್ಯಾಕ್ಸ್ಗಂತೇಳಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬ್ರೆಡ್ ಸ್ಯಾಂಡ್ವಿಚ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ.
ನಿಮ್ಮ ಜೊತೆನೂ ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಇದಕ್ಕೆ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟು, ಆಮೇಲೆ ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮ್ ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚೀಸ್ ತೊಗೊಂಡಿದ್ದೀನಿ. ಇನ್ನೇನು ಟೊಮೊಟೊ ಸಾಸು ಏನೂ ತೊಗೊಂಡಿಲ್ಲ, ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಚೀಸ್ ಒಂದು ಸ್ವಲ್ಪ ಮನೇಲಿತ್ತು ಅಂಥೇಳಿ ಚೀಸ್ ತೊಗೊಂಡು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ನಾನು ಸ್ವಲ್ಪನೇ ಹಾಕ್ಕೊಂಡಿರೋದು. ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಬಟರು ಹಾಕ್ಕೋಬೋದು, ಇಲ್ಲಾಂದರೆ ತುಪ್ಪನೂ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಆಮೇಲೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡಿದ್ನಲ್ವ, ಒಂದೇ ಸಲ ಎಲ್ಲ ಕ್ಯಾರೆಟು, ಆಮೇಲೆ ಕ್ಯಾಪ್ಸಿಕಮ್ಮು, ಆಮೇಲೆ ಈರುಳ್ಳಿ ಅಷ್ಟೇ ಚೆನ್ನಾಗಿ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ನನಗೆ 50% ಸ್ವಲ್ಪ ಫ್ರೈ ಆದರೆ ಸಾಕು. ನಿಮಗೆ ಫುಲ್ ಅಂದರೆ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ತಿಂತಾರೆ ಅಂದರೆ ನೀವು ಫುಲ್ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಕೊಡ್ಬೋದು. ಅಂದರೆ ಅವರು ಹಾಫ್ ಎಲ್ಲ ತಿನ್ನೋದಿಲ್ಲಲ್ವ, ಅದಕ್ಕೇ ಚೆನ್ನಾಗಿ ಇದರಲ್ಲೇ ನೀವು ಫ್ರೈ ಮಾಡೋವಾಗಲೇ ಮುಚ್ಚಿಟ್ಬಿಟ್ಟು ಮಾಡ್ಕೋಬೋದು. ನೀವು ಇದಕ್ಕೆ ಪನ್ನೀರು ಹಾಕ್ಕೋಬೋದು, ಆಮೇಲೆ ಇದಕ್ಕೆ ನೀವು ಎಲೆಕೋಸು ಹಾಕ್ಕೊಂಡು ಮಾಡ್ಕೋಬೋದು. ಆಮೇಲೆ ಈರುಳ್ಳಿ ಹೂವು ಇರುತ್ತಲ್ವ, ಅದನ್ನು ಹಾಕ್ಕೊಂಡು ಅದು ಮಾಡ್ಕೋಬೋದು. ನಾನು ಇಷ್ಟೇ ಸಾಕು ಅಂಥೇಳಿ ನಮ್ಮ ಮನೇಲಿ ಯಾವ್ದು ವೆಜಿಟೇಬಲ್ಸ್ ಇತ್ತಲ್ವ ಅದೇ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಇನ್ನು ಕ್ಯಾರೆಟು, ಬೀನ್ಸು, ಆಮೇಲೆ ಆಲೂಗಡ್ಡೆ ಅವೆಲ್ಲ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಅಂಥೇಳಿ ನಾನು ಅಂತೂ ಮಾಡ್ಕೊಂಡಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆಗಿದೆ. ನನಗೆ ಒಂದು ಸ್ವಲ್ಪನೇ 50% ಆಗಿತ್ತು, ಅಷ್ಟೇ ಸಾಕು ಅಂಥೇಳಿ ಇವಾಗ ಇದು ಆಫ್ ಮಾಡ್ತೀನಿ. ಇದು ಫ್ರೈ ಆಗಿದೆ ಅಲ್ವಾ, ಇದು ಆಫ್ ಮಾಡಿಬಿಟ್ಟು ಒಂದು ಮಾಡೋವಾಗಲೇ ಒಂದು ಮಾಡಿಬಿಡ್ತೀನಿ. ಇವಾಗಲೇ ಟೈಮ್ ಆಗಿದೆ, ಆವಾಗಲೇ ಅದಕ್ಕೇ ಒಂದು 6:30 7 o'clock ಆಗಿತ್ತು, ಅಷ್ಟರ ತನಕ ಮಾಡಿಬಿಟ್ಟೆ. ಇವತ್ತು ನಾವು ನಾನ್ ವೆಜ್ ತಿನ್ನೋದ್ರಿಂದ ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆದೇನು ಫ್ಲೇವರೇ ಬಂದಿಕ್ಕಿಲ್ಲ, ನಾನು ಹಾಕ್ಕೋಬಾರ್ದಾಗಿತ್ತು, ಸುಮ್ಮನೆ ಹಾಕ್ಕೊಂಡೆ ಮೊಟ್ಟೆ ಇತ್ತಲ್ಲ ಅಂಥೇಳಿ ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಮೊಟ್ಟೆ ಏನೋ ಹಾಕ್ಕೋಬೇಡಿ, ಮೊಟ್ಟೆ ತಿನ್ನೋದಿಲ್ಲ ಅವರು, ಮೊಟ್ಟೆ ಹಾಕ್ಕೋಬೇಡಿ. ಅಂದರೆ ತಿನ್ನೋದಿದ್ರೂ ಮೊಟ್ಟೆ ಹಾಕ್ಕೋಬೇಡಿ, ಜಸ್ಟ್ ಆಮ್ಲೆಟ್ ಹಾಕ್ಕೊಂಡು ಲಾಸ್ಟಿಗೆ ತಿನ್ಕೋಬೋದು. ನಾನು ಮೊಟ್ಟೆ ಫ್ಲೇವರ್ ಏನೂ ಬಂದೇ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಮೊಟ್ಟೆ ಹಾಕ್ಕೊಂಡಿದ್ದಂಗೆ ಆಯಿತು. ನಾನು 2 ಮೊಟ್ಟೆ ಒಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಲ್ವ, ಅದಕ್ಕೆ ಮೆಣಸಿನ್ಕಾಯಿ ಖಾರದ ಪುಡಿ ತೊಗೊಂಡಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಚಾಯ್ಸು ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ಬಿಡ್ಬೋದು. ನಾನು ಸುಮ್ಮನೆ ಸ್ವಲ್ಪ ಫ್ಲೇವರ್ಗಿರಲಿ ಅಂಥೇಳಿ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಅದೇ ನಾನು ಮೊಟ್ಟೆ ಹಾಕ್ಕೋಬಾರ್ದು ಅಂದ್ಕೊಂಡಲ್ವ, ಹಾಕ್ಕೋಬಾರ್ದಾಗಿತ್ತು. ಅದೇನು ಫ್ಲೇವರೇ ಬಂದಿಕ್ಕಿಲ್ಲ, ಸುಮ್ಮನೆ ಹಾಕ್ಕೊಂಡೆ ಹಂಗಾಯಿತು. ಅದು ಆಮ್ಲೆಟ್ ಹಾಕ್ಕೊಂಡು ಇಲ್ಲಾಂದರೆ ಬ್ರೆಡ್ ಆಮ್ಲೆಟ್ ಮಾಡಿಕೊಂಡು ತಿನ್ಬೋದಾಗಿತ್ತೇನೋ ಹಂಗೆ ಅನ್ನಿಸ್ತು. ಲಾಸ್ಟಿಗೆ ತಿಂದ ಮೇಲೆ ಹಂಗೆ ಅನಿಸಿರೋದು ಫ್ರೆಂಡ್ಸ್. ನೀವು ಮೊಟ್ಟೆ ಒಂದು ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು, ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾನಿದು ವೈಟ್ ಬ್ರೆಡ್, ಮಾಮೂಲಿ ಬ್ರೆಡ್ಡೇನೆ ಯೂಸ್ ಮಾಡ್ತಾ ಇರೋದು. ನಮ್ಮ ಮನೇಲಿ ಅದೇ ಇತ್ತು ಅಂಥೇಳಿ ಅದೇ ತೊಗೊಂಡಿದ್ದೀನಿ. ನೀವು ಸ್ಯಾಂಡ್ವಿಚ್ ಬ್ರೆಡ್ಡು, ಬ್ರೌನ್ ಬ್ರೆಡ್ಡು ಆ ಥರ ಇರ್ತದಲ್ವ, ಅದು ಹಾಕ್ಕೊಂಡು ಅದು ಮಾಡ್ಬೋದು. ಅದೇ ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡ್ರೆ ಅದು ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಅಂದರೆ ಅದು ಸಪ್ಪೆ ಇರುತ್ತಲ್ವ, ಅದು ಫ್ಲೇವರು ಸ್ಯಾಂಡ್ವಿಚ್ಗೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸ್ವೀಟ್ನೆಸ್ ಬರೋದ್ರಿಂದ ಸ್ವಲ್ಪ ನೀವು ಇದಿದ್ದರೆ ನಿಮ್ಮ ಹತ್ರ ಚಿಲ್ಲಿ ಪೌಡರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಅದಕ್ಕೆ ನಾನು ಪೆಪ್ಪರ್ ಪೌಡರು ಆಮೇಲೆ ಚಿಲ್ಲಿ ಪೌಡರು 2 ಹಾಕ್ಕೊಂಡು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಎರಡಕ್ಕೂ. ಹಂಗೂ ಸ್ವಲ್ಪ ಸ್ವೀಟ್ ಆಗುತ್ತೆ, ಮಕ್ಕಳಿಗೆ ಇರೋರಿಗೆ ಸರಿ ಹೋಗುತ್ತೆ ಅದು. ಇವಾಗ ಅದು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ಬ್ರೆಡ್ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಬ್ರೆಡ್ಡು ಒಂದು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಕಡೆ ರೋಸ್ಟ್ ಮಾಡ್ಕೊಂಡಿಲ್ಲ. ರೋಸ್ಟ್ ಮಾಡ್ಕೊಂಡಿರೋ ಸೈಡೇನೆ ಸ್ಯಾಂಡ್ವಿಚ್ ಎಲ್ಲ ಹಾಕ್ಕೊಳ್ಳೋಣ ಅಂದ್ಕೊಂಡು, ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ಳೋಣ ಅಂದ್ಕೊಂಡು ಅದಕ್ಕೆ ಚೆನ್ನಾಗಿ ಒಂದು ಕಡೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಇನ್ನೊಂದು ಕಡೆ ಜಸ್ಟ್ ಸುಮ್ಮನೆ ಹಂಗೆ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಎಷ್ಟು ಬೇಕು ಅಂಥೇಳಿ ಒಂದು 6 to 7 ಪೀಸ್ ಆದರೆ ಸಾಕು ಅಂಥೇಳಿ ಅಷ್ಟೇ ಮಾಡ್ಕೊತಾ ಇದ್ದೀನಿ.
ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಕಡೆ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಕಡೆ ರೋಸ್ಟ್ ಮಾಡ್ಕೊಂಡಿಲ್ಲ. ಒಂದು ಕಡೆ ರೋಸ್ಟ್ ಮಾಡ್ಕೊಂಡಿರೋದು ಮೇಲೆ ಇಟ್ಕೊಂಡಿದ್ದೀನಿ, ರೋಸ್ಟ್ ಮಾಡಿಲ್ಲದು ಕೆಳಗಡೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಅದರ ಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೀನಲ್ವ, ಅದೆಲ್ಲ ಹಾಕ್ಕೊಳ್ಳೋಣ ಅಂದ್ಕೊಂಡು ಫಸ್ಟಿಗೆ ನಾನು ಒಂದು ಬ್ರಷಲ್ಲಿ ಮೊಟ್ಟೆ ಎಲ್ಲ ಒಡೆದಿಟ್ಕೊಂಡಿದ್ನಲ್ಲ, ಅದು ಅದು ಸ್ವಲ್ಪ ಫ್ರೈ ಆಗಲಿ ಅಂದರೆ ಬ್ರೆಡ್ಡಿಗೆ ಅಂಟ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಬ್ರಷ್ ಮಾಡ್ಕೊತಾ ಇದ್ದೀನಿ. ನೀವು ಮೊಟ್ಟೆ ಇದಕ್ಕೆ ಹಾಕ್ಕೋಬೇಡಿ, ಹಾಗೆ ಬಿಟ್ಬಿಡಿ. ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಬಟರ್ ಇದಕ್ಕಿಲ್ಲ, ಅದಕ್ಕೆ ಬಟರ್ ಹಾಕ್ಕೊಂಡಿಲ್ಲ, ಜಸ್ಟ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಎರಡೂ ಕಡೆಯೂ ಸ್ವಲ್ಪ ಮೊಟ್ಟೆ ಹಂಗೆ ಬ್ರಷಲ್ಲಿ ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ಸ್ವಲ್ಪ ಚೆನ್ನಾಗಿ ಅಂದರೆ ಮೊಟ್ಟೆ ಎಲ್ಲ ಬೆಂದಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೇ ಹಸಿ ಹಸಿ ಆಗೋದಿಲ್ಲ. ಅಂದರೆ ಹಸಿ ಮೊಟ್ಟೆ ತಿನ್ನೋರು ಇದೇ ಥರ ಒಂದು ಸ್ವಲ್ಪ ಬ್ರಷ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಮೂಲಿ ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ಇಟ್ಕೊಬೋದು. ಮೊಟ್ಟೆ ತಿಂದಿಲ್ದವರು ಈ ಥರ ಮಾಡ್ಕೋಬೇಕಾಗುತ್ತೆ. ನಾನು ಜಾಸ್ತಿ ತಿನ್ನೋದಿಲ್ಲ, ಹಸಿ ಮೊಟ್ಟೆ ಎಲ್ಲ ತಿನ್ನೋದಿಲ್ಲ ಅಂಥೇಳಿ ಸ್ವಲ್ಪ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆಗೋ ತನಕನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಬೇರೆ ಬೇರೆ ಸ್ಟೆಪ್ ಮಾಡೋಣ ಅಂದ್ಕೊಂಡು ಈ ಥರ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ. ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ, ಈ ಮಂತು ಸ್ವಲ್ಪ ಬ್ಲಾಗ್ಸು ಲೇಟಾಗಿ ಒಂದೊಂದು ದಿವಸ ಬಿಟ್ಟು ಒಂದೊಂದು ದಿವಸ ಹಾಕೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಆ ಥರ ಟ್ರೈ ಮಾಡ್ತೀನಿ, ನೋಡೋಣ. ಇಲ್ಲಾಂದರೆ ನನಗೆ ಕೆಲಸ ಇನ್ನು ಸ್ವಲ್ಪ ಫ್ರೀ ಆಗಿದೆ ಅಂದರೆ ಡೈಲಿ ಬ್ಲಾಗ್ ಹಾಕೋಕ್ಕಂತೂ 100% ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಒನ್ ಡೇ ಬಿಟ್ಟು ಒನ್ ಡೇ ಆದರೂ ಹಾಕ್ತೀನಿ. ಇವಾಗ ನಾನು ಬ್ರೆಡ್ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬ್ರೆಡ್ ಇವಾಗ ಸಾಕು ಫ್ರೆಂಡ್ಸ್. ಇವಾಗ ಸ್ಯಾಂಡ್ವಿಚ್ ಎಲ್ಲ ಬೇಗ ಬೇಗ ಮಾಡೋಣ. ಫ್ರೆಂಡ್ಸ್, ಇವಾಗ ಮೊಟ್ಟೆಗೂ ಬ್ರೆಡ್ಡು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಸಾಕು. ಇವಾಗ ಇದಕ್ಕೆ ಇವಾಗ ನಾನು ಏನೇನೋ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದೆಲ್ಲ ಹಾಕಿಬಿಟ್ಟು ಇವಾಗ ಸ್ವಲ್ಪ ಚೀಸೆಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಟ್ಟು ಇದು ಮಾಡ್ಕೊತೀನಿ. ನನ್ನ ಮಗಳು ಇದ್ಲು ಅಲ್ಲಿ, ನನ್ನ ಮಗಳು ನೋಡಿ ಏನೇನೋ ಮಾಡ್ತಾಯಿದ್ಲು. ನನ್ನ ಹತ್ರ ಬೈಸ್ಕೋಬೇಕು ಅಂದ್ರೇ ಅವಳು ಆ ಥರ ಮಾಡೋದು, ಇನ್ನೇನಕ್ಕೂ ಮಾಡಲ್ಲ. ಅವಳಿಗೆ ಸುಮ್ಮನೆ ಸ್ಯಾಟರ್ಡೆ ಇತ್ತಲ್ವ, ನಾನು ಬ್ಲಾಗ್ ಮಾಡ್ತಾ ಇರೋದು ಸ್ಯಾಟರ್ಡೆ. ಇದು ಸ್ಯಾಟರ್ಡೆ ವ್ಲಾಗ್. ಸ್ಯಾಟರ್ಡೆ ಆಗಿದ್ದರಿಂದ ಮನೇಲೇ ಇದ್ಲು ಬೆಳಿಗ್ಗೆಯಿಂದ, ಅದಕ್ಕೇ ಆ ಥರ ಮಾಡ್ತಾ ಇದ್ಲು. ನಾನು ಆ ಥರ ಎಲ್ಲ ವ್ಲಾಗ್ ಮಾಡ್ತೀನಿ ಅಂದರೆ ಇನ್ನೂ ಜಾಸ್ತಿನೇ ಮಾಡ್ತಾಳೆ. ಬಂದಿದ್ಲು, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ಲು. ಅವಳಿಗೆ ಏನೇನೋ ಏನೇನೋ ಹೇಳ್ತಾ ಇದ್ದೆ, ಅದೇನು ಇದೇನು ಅಂಥೇಳಿ. ನಾನು ನೋಡಿ ಹೆಂಗೆ ನೋಡ್ತಾಳೆ ಅಂಥೇಳಿ. ಹಾಗೆ ನೋಡ್ತಾ ಇರಿ, ಒಂದೊಂದು ಸಲ ಎಷ್ಟು ಸಲ ಮಾಡ್ತಾಳೆ ಅಂಥೇಳಿ. ಅಲ್ಲಿಂದ ನೋಡ್ತಾ ಇದ್ಲು, ಇಲ್ಲಿಂದ ನೋಡ್ತಾ ಇದ್ಲು, ಅಲ್ಲೇ ಮಾಡ್ತಾಯಿದ್ಲು, ಇದು ಮಾಡ್ತಾಯಿದ್ಲು, ಆ ಥರ ಮಾಡ್ತಾ ಇರ್ತಾಳೆ. ಆದ್ರೂ ನನ್ನ ಬ್ಲಾಗ್ಸಲ್ಲಿ ಜಾಸ್ತಿ ನನ್ನ ಮಕ್ಳಿಗೆ ಕಾಣೋದಿಲ್ಲ. ಅಂದರೆ ಅವಳು ನಾನು ಮಾಡುವಾಗ ಅವಳು ಬರೋದಿಲ್ಲ ಜಾಸ್ತಿ. ನನ್ನ ಮನೆಯಲ್ಲೇ ಇರ್ತಾಳೆ ಅವಳು. ಆದ್ರೂ ಅಷ್ಟೊಂದು ಬ್ಲಾಗಲ್ಲಿ ನಾನು ತೋರಿಸೋದಿಲ್ಲ ಅಂದರೆ ನಾನು ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ ಅಷ್ಟೇ. ಅಂದರೆ ನಾನು ಅವಳ ಜೊತೆನೇ ಜಾಸ್ತಿ ಇರೋದಿಲ್ಲ ಅಲ್ವಾ, ಮನೆಯಲ್ಲೇ ಇರ್ತಾಳೆ. ಅವಳ ಪಾಡಿಗೆ ಓದ್ಕೊಳ್ಳೋದು, ಆಟ ಆಡೋದು ಅದು ಮಾಡ್ತಿರ್ತಾಳೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡೋದು, ಅಡುಗೆ ಮಾಡೋದು ಆ ಥರ ಆಗಿದ್ದರಿಂದ ನಾನು ಅವಳಿಗೆ ಸ್ವಲ್ಪ ಬ್ಲಾಗಲ್ಲಿ ತೋರ್ಸೋಕ್ಕೆ ಆಗೋದೇ ಇಲ್ಲ, ಚಾನ್ಸೇ ಇರೋದಿಲ್ಲ. ಇವಾಗವಾಗಾದರೂ ಹಿಂಗೆ ಅಡುಗೆ ಮಾಡೋವಾಗ ಅದೇನು ಇದೇನೋ ಅಂತ ಕೇಳ್ಕೊಂಡು ಬಂದರೆ ಮಾತ್ರ ಅವಳು ನನಗೆ ಬ್ಲಾಗಲ್ಲಿ ಕಾಣ್ತಾಳೆ ಅಷ್ಟೇ. ನಿಮಗೆ ಇಲ್ಲಾಂದರೆ ಕಾಣಿಸೋದಿಲ್ಲ ಅಷ್ಟೇ. ಶಿವರಾತ್ರಿ ಹಬ್ಬಕ್ಕೆ ಅಲ್ವಾ, ಶಿವರಾತ್ರಿ ಹಬ್ಬ ಅಷ್ಟೇ ಬಂದು ವಿಶ್ ಮಾಡಿದ್ದು ಅಷ್ಟೇ, ಇನ್ನೂ ಇದು ಮಾಡಿಲ್ಲ, ತೋರಿಸಿದ್ಕಿಲ್ಲ ನಿಮಗೆ. ಇವಾಗಲೇ ನನ್ನ ಮಗಳು ಕಾಣ್ತಾವಳೆ, ಅಲ್ಲೇ ನಿಂತ್ಕೊಂಡು ಏನೇನೋ ಮಾಡ್ತಾಯಿದ್ಲು. ಇವಾಗ ನಾನು ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ ಫ್ರೆಂಡ್ಸ್, ಅದೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚೀಸು ಇತ್ತಲ್ವ, ಚೀಸು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೇಲೆ. ಆಮೇಲೆ ಇವಾಗ ಮೊಟ್ಟೆ ಎಲ್ಲ ಒಡೆದ್ಬಿಟ್ಟು ಇಟ್ಕೊಂಡಿದ್ನಲ್ಲ, ಅದು ವೇಸ್ಟ್ ಆಗುತ್ತೆ ಅಂಥೇಳಿ ಹಾಗೆ ಸ್ವಲ್ಪ ಅದ್ರ ಮೇಲೇ ಮೊಟ್ಟೆನೂ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಏನೂ ಟೇಸ್ಟೇ ಆಗಿಲ್ಲ, ಸುಮ್ಮನೆ ವೇಸ್ಟ್ ಆಯ್ತದು ಅಷ್ಟೇ. ಇವಾಗ ಇದೆಲ್ಲ ಮಾಡಿ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಡಬಲ್ ಆಗಿ ಮುಚ್ಚಿಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಸ್ವಲ್ಪ ಚೀಸ್ ಹಾಕಿದ್ರಿಂದ ಒಂದು 2-3 ನಿಮಿಷ ಮುಚ್ಚಿಟ್ಬಿಟ್ಟಿದ್ದೆ, ಜಾಸ್ತಿ ಹೊತ್ತು ಇಟ್ಟಿಲ್ಲ. ಯಾಕಂದರೆ ಬ್ರೆಡ್ಡು ಬ್ರೌನ್ ಆಗಿಬಿಡ್ತದಲ್ವ, ಕೆಳಗಡೆ ಒಂಥರ ಸುಟ್ಟಿದಂಗೆ ಆಗುತ್ತೆ ಅಂಥೇಳಿ ಸ್ವಲ್ಪ ಸ್ಲಿಮ್ಮಾಗೆ ಇಟ್ಟಿದ್ದೆ. ಆಮೇಲೆ 2 ಕಡೆಯೂ ತೀರಿಸ್ಬಿಟ್ಟು ಹಾಕಿದ್ದೆ. ಅದು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೆ, ಅದು ವೀಡಿಯೋನೇ ಆಗಿಲ್ಕಿಲ್ಲ.
ನೋಡಿ ನನ್ನ ಮಗಳು ಕೈ ಅಡ್ಡ ಮಾಡ್ತಾ ಇರ್ತಾಳೆ. ಅವಳದಿಂದನೇ ನನಗೆ ಅದು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಇವಾಗ ಎಲ್ಲ ತೆಗೆದಿಟ್ಟೆ. ನೆಕ್ಸ್ಟು ನನಗೆ ಇನ್ನೊಂದು ಟ್ರಿಪ್ ಬೇಕು ಅಂಥೇಳಿ ಇನ್ನೊಂದು ಟ್ರಿಪ್ಪು ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸಲ ಮಾಡ್ಕೊಳ್ಳೋಣ, ಇನ್ನೊಂದು ಸಲಿನೇ ಆಗುತ್ತೆ ಅಷ್ಟೇನೆ ಅಂಥೇಳಿ ಇನ್ನೊಂದು ಸಲ ಮಾಡ್ಕೋತಾ ಇದ್ದೆ. ನನ್ನ ಮಗಳಿಗೆ ಇವೆಲ್ಲ ಮಾಡಿದ್ರೆ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೇನೆ ಅವಳು ಕೊಡು ಕೊಡು ಅಂದ್ಕೊಂಡು ಬಂದಿದ್ಲು. ಇವಾಗ ಇನ್ನೊಂದು ಸ್ವಲ್ಪ ಹಾಕಿ ಇಟ್ಬಿಟ್ಟು ಆಮೇಲೆ ಕೊಡೋಣ ಅಂದ್ಕೊಂಡು, ಸ್ವಲ್ಪ ತಣ್ಣಗೂ ಆಗಿರ್ತದೆ, ತಿನ್ನೋಕ್ಕೆ ಸರಿ ಹೋಗುತ್ತೆ, ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ ಅಂಥೇಳಿ ನಾನು ಆ ಥರ ಮಾಡಿದೆ. ನೀವು ಚೀಸ್ ಏನು ಹಾಕ್ಕೊಂಡಿಲ್ಲ ಅಂದರೆ ಒಂದು 2 ಮಿನಿಟ್ಸ್ 1 ಮಿನಿಟ್ಸ್ ಮಾತ್ರ ಮುಚ್ಚಿಟ್ಬಿಟ್ಟು ಆಮೇಲೆ ತೆಗಿಬೋದು. ಚೀಸ್ ಸ್ವಲ್ಪ ಮಿಲ್ಟ್ ಆಗಲಿ ಅಂಥೇಳಿ ಮಾತ್ರ ನಾನು ಹಾಕಿದ್ದೆ. ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ, ಬ್ರೆಡ್ಡು ಫ್ರೈ ಆಗಿತ್ತು, ಏನೂ ಹಸಿದೇನೂ ಇದ್ದಕ್ಕಿಲ್ಲ ಅಲ್ವಾ. ಚೀಸ್ ಮಾತ್ರ ಒಂದು ಸ್ವಲ್ಪ ಮಿಲ್ಟ್ ಆಗಬೇಕಾಗಿತ್ತು ಅಂಥೇಳಿ ಅದು ಹಾಕಿದ್ದೆ. ಇವಾಗ ನಾನು ಇನ್ನೊಂದು ಸಲ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸಲ ಅಂದರೆ ಅದೇ ಮೊಟ್ಟೆ ಎಲ್ಲ ಹಾಕ್ಕೊಂಡು ಇನ್ನೊಂದು ಸಲ ಅದೇ ಥರ ಸೇಮ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ವೆರಿ ಈಸಿಯಾಗಿರುವಂತಹ ಮನೆಯಲ್ಲೇ ಮಾಡಿರುವಂತಹ ಬ್ರೆಡ್ ಆಮ್ಲೆಟ್ ಸ್ಯಾಂಡ್ವಿಚ್ ರೆಡಿ. ನೀವು ಬ್ರೆಡ್ ಆದರೂ ಮೊಟ್ಟೆನಾದರೂ ಹಾಕ್ಕೋಬೋದು. ನಾನು ನಿಮಗೆ ಹೇಳ್ತಾ ಇದ್ದು ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇದು ತಿಂದು ಎಲ್ಲ ಆಯಿತು. ಅದಕ್ಕೆ ನಾನು ಇವಾಗ ಎಣ್ಣೆ ಕಾಸಿ ಇಟ್ಟಿದ್ನಲ್ವ, ಅದು ಸೋಸ್ಕೋತಾ ಇದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ ಮಾಮೂಲಿ ಟೀ ಸೋಸ್ಕೊಳ್ಳೋ ಇದ್ರಲ್ಲೇ ಹಾಕಿ ಮಾಡ್ಕೋಬೋದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.